ಅಲ್ಲ ಗುರು ಮಾತಾಡ್ತೀರ ಅವನ ಅಮ್ಮನ ಅವನ ಅಕ್ಕನ ಅಂತ ವಿಡಿಯೋ ಮಾಡ್ತೀರಾ? ನಿಮ್ ಅಕ್ಕಪಕ್ಕದವ್ರು ಸಂಬಂಧಿಕರು ಏನಲ್ಲ? ಏನ್ ಶಾಟಕ್ ಮಾತಾಡ್ತಾರ? ಅಕ್ಕ ಪಕ್ಕದ ಮನೆಯವ್ರು ತಂದಿಡ್ ಹಾಕಿರ್ತಾರೆ, ಅವ್ನ ಅಮ್ಮನ ಸಂಬಂಧಿಕರು ಅವ್ನ ಅಮ್ಮ ತಲೆ ಹಿಡಿ ಹಾಕಿರ್ತಾರೆ. ಲೇ ಅವ್ರ ಮಾತಿಗೆ ನಾನ್ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ನಾನ್ ಮಾಡೋ ಕೆಲಸ ಏನ್ ಅವ್ರ ಅಪ್ಪ ಬಂದ್ ಮಾಡ್ತಾನ? ಅವ್ರ ಅಮ್ಮನ್ನೇ ಸಂಬಂಧಿಕರನ್ನ ಸೂಳೆ ಮಕ್ಕಳಿಂದಾನೇ ಅರ್ಧ ಮನೆಗಳು ಹಾಳಾಗಿರೋದು ಇವಾಗ. ಮಳೆ ಬಂದ್ರೇನೆ ಹೂ ಅರಳದಂತೆ, ಅದ್ರಂಗೆ ಅವ್ರಂತ ಉರ್ಕೊಳ ಸೂಳೆ ಮಕ್ಳಿದ್ರೇನೆ ನಾವ್ ಬೆಳೆಯೋದು. ಕಷ್ಟ ಇರ್ಬೇಕಾದ್ರೆ ಯಾವ ಸಂಬಂಧಿಕರು ಬರ್ಲಿಲ್ಲ. ಅದರಲ್ಲಿ ಅದೇ ಕಷ್ಟದ ದಾರಿಲಿ ಕಾಲಿಟ್ಟು ಮೇಲ್ ಬರ್ಬೇಕು ಅಂತ ಹೊರಟಾಗ ನಮ್ಮನ್ನ ಪ್ರಶ್ನೆ ಮಾಡೋಕು ಯಾವ ಗೋಳಿ ಮಕ್ಕಳು ಹೋಗಿರ. ನಮ್ ಸಂಬಂಧಿಕರು ಅನಿಸ್ಕೊಂಡ್ರೆ ಸೂಳೆ ಮಕ್ಳಿಗೆ ಹೇಳ್ತೀನಿ ಕೈ ತೊಳ್ಕೊಂಡು ಊಟ ಮಾಡ್ರಿ ಅಂತ. ಇಲ್ಲ ಅವ್ನ ಅಮ್ಮನ್ ಬಾಯಿ ತೊಳ್ಕೊಂಡು ಉಣ್ತೀನಿ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ಉಣ್ಲಿ ಬಿಡು. ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಇಂತ ತಂದಿಗ್ ತಮಾಷೆ ನೋಡೋ ಸೂಳೆ ಮಕ್ಳು ಮನೆ ಹತ್ರ ಬಿಟ್ಕೊಂಡ್ಬೇಡ್ರಿ ಅಂತ. ಪಾಪ ನಮ್ಮ ಮನೆಯವ್ರು ಬಿಡ್ಕೊಳಲ್ಲ, ಆದ್ರೂ ನಮ್ಮನ್ ಕರ್ದಿಲ್ಲ ಅಂದ್ರೂ ಓಡ್ ಬರ್ತಾರ ಮನೆ ಹತ್ರ ಸೂಳೆ ಮಕ್ಳು. ನೋಡ್ ಮಗ, ಬೆಳಿಬೇಕು ಅನ್ನೋ ಆಸೆ ಪ್ರತಿ ಒಬ್ಬಂಗೂ ಇರುತ್ತೆ. ಆದ್ರೆ ಅವನೇನ್ ಅನ್ಕೊಂತಾನೆ ಇವನೇನ್ ಅನ್ಕೊಂತಾನೆ ಅನ್ಬಿಟ್ಟೆ ಜೀವನ ಕಳೆದು ಬಿಡ್ತಾರೆ. ಶಾಟ ನನ್ಗ ಅದಿಲ್ಲ. ಯಾವ ಸೂಳೆ ಮಕ್ಳು ಏನ್ ಬೇಕಾದ್ರು ಅನ್ಕೊಬಹುದು, ನನ್ ಶಾಟಕ್ಕೆ ಏನ್ ಆಗ್ಬೇಕಾಗಿಲ್ಲ. ಅಂತವ್ರ 100 ಮಂದಿ ಮಾತಾಡಿದ್ರು ನಮ್ ಚಂಟಕ್ಕೆ ಏನ್ ಪರಕ್ ಬೀಳಲ್ಲ ಬಿಡು ಬೈ.